ನಮಸ್ಕಾರ ರೀ ಎಲ್ಲರಿಗೂ. ಇವತ್ತಿನ ದಿವಸ ಹಸಿ ಕೊಬ್ಬರಿ ಬೆಲ್ಲ ಉಪಯೋಗ ಮಾಡಿಕೊಂಡು ಕೊಬ್ಬರಿ ಕಡುಬು ಮಾಡಿ ತೋರಿಸ್ತಾನೆ ನಿಮಗೆ. ಎಲ್ಲ ಪದಾರ್ಥಗಳನ್ನು ತೊಗೊಂಡೆ ನಾನಿಲ್ಲಿ. ಒಂದು ಬೌಲ್ ಹಸಿ ಕೊಬ್ಬರಿ ತುರಿ, ಒಂದು ಬೌಲ್ ಬೆಲ್ಲ, ಆನಂತರ ಮುಕ್ಕಾಲು ಬೌಲ್ ಹಿಟ್ಟು, ಮೈದಾ ಹಿಟ್ಟು. ಈಗ ಮೈದಾ ಹಿಟ್ಟು ಕಲ್ಸೋಣ ಬರ್ರಿ. ಒಂದು ಬೌಲ್ಗೆ ಮೈದಾ ಹಿಟ್ಟು ಹಾಕಿ, ಚಿಟಿಕೆ ಉಪ್ಪು ಹಾಕಿ, ಕಾದಂಥ ಎಣ್ಣೆ ಹಾಕ್ತಾನೆ 1-2 ಸ್ಪೂನು. ಇದನ್ನೆಷ್ಟು ಡ್ರೈ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಪುರಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕು. ಇದನ್ನ ಈ ಹಿಟ್ಟು ಕಲಿಸಿ ಸೈಡಿಗಿಟ್ಟು ಹೂರಣ ಮಾಡ್ಕೊಳೋಣ. ಕೊಬ್ಬರಿ ಬೆಲ್ಲ ಆರೋಗ್ಯಕ್ಕೆ ಒಳ್ಳೆಯದು. ಸಣ್ಣ ಮಕ್ಕಳಿದ್ರೆ ಹಗಲೆಲ್ಲ ಏನಾರು ತಿನ್ನೋಕೆ ಕೇಳ್ತಿರ್ತಾರೆ, ಈ ಥರ ಮಾಡಿಕೊಡ್ಬೇಕು ನೋಡಿರಿ. ಈಗ ಒಂದು ಫ್ಯಾನ್ ಇಟ್ಕೊಂಡು ಸಣ್ಣ ಉರಿ ಇಟ್ಕೊಂಡು ಬೆಲ್ಲ ಹಾಕೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಬೆಲ್ಲ ಕರಗಿಸೋಣ. ಬೆಲ್ಲ ಕರಗಲಿ, ಇದು ಪೂರ್ತಿ ಕರಗತ್ತೆ ನೋಡಿರಿ. ಏಲಕ್ಕಿ ಪುಡಿ ಹಾಕ್ತಾನೆ ತಟಗ. 2 ಏಲಕ್ಕಿನ ಕುಟ್ಟಿ ಪುಡಿ ಹಾಕೀನಿ. ಆನಂತರ ಈ ಕೊಬ್ಬರಿ ಹಾಕೋಣ. ಬೆಲ್ಲ ಕರಗಿದ ನಂತರ ಇದೇನು ಆಣ್ ಬರಬೇಕಾಗಿಲ್ಲ, ಕೊಬ್ಬರಿ ಹಾಕೋಣ. ಕೊಬ್ಬರಿ ಹಾಕಿ ಒಂದು 2 ನಿಮಿಷ ಬೆಲ್ಲದ ಜೊತೆ ಕುದಿಸೋಣ. ಒಂದು ಅರ್ಧ ಸ್ಪೂನ್ ಗಸಗಸೆ ಹಾಕ್ತಾನೆ ನೋಡಿರಿ, ರುಚಿ ಬರ್ತತಿ. ಇದೆಲ್ಲ ಕೊಬ್ಬರಿ ಬೆಲ್ಲದ ಜೊತೆ ಮಿಕ್ಸ್ ಆಗಿ 1-2 ನಿಮಿಷ ಕುದೀತು ಅಂದ್ರೆ ಇದನ್ನು ಆಫ್ ಮಾಡಿಬಿಡೋಣಂತ. ಗ್ಯಾಸ್ ತೋರಿಸ್ತಾನೆ ಈಗ ನೋಡಿರಿ. ಇಲ್ಲಿ ತಳ ಎಲ್ಲ ಬಿಡಾಕತ್ತು. ಇಷ್ಟಾದ್ರೆ ಸಾಕು. ಇನ್ನೊಂದು ಪ್ಲೇಟಿಗೆ ಹಾಕಿ ಆರಾಕಿಡೋಣ. ಇದು ಆರ್ತು ಅಂದ್ರೆ ಸ್ವಲ್ಪ ಒಂದು ಕಡುಬಿಗೆ ಎಷ್ಟು ಬೇಕು ಅಷ್ಟೆಷ್ಟು ತೊಗೊಂಡು ಗುಂಡ ಮಾಡಿ ಇಟ್ಕೊಳ್ಳೋಣ. ತುಂಬವಾಗಿ ಈಜಿ ಆಗ್ತತಿ. ನೋಡಿರಿ, ಒಂದು 5 ನಿಮಿಷ ಬಿಟ್ಟು ತಿಂದಿದ್ದು ಸರಿ ಆಯ್ತು. ಈಗ ಈ ಥರ ಒಂದು ಕಡುಬಿಗೆ ಎಷ್ಟು ಬೇಕು ತುಂಬಕ್ಕಷ್ಟಷ್ಟು ಮಾಡಿಟ್ಕೊಳ್ಳೋಣ. ಯಾರೆಲ್ಲ ವಿಡಿಯೋ ನೋಡ್ತೀರಿ, ನಾ ಹಾಕೋ ವಿಡಿಯೋ ಇಷ್ಟ ಆದರೂ ಒಂದು ಲೈಕ್ ಕೊಡಿರಿ. ಹೊಸಬ್ರು ಯಾರಾದರೂ ಚಾನಲ್ಗೆ ಭೇಟಿ ಕೊಟ್ಟಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೋತೀನಿ. ನೋಡಿರಿ, ಎಲ್ಲ ರೆಡಿ ಮಾಡಿ ಇಟ್ಕೊಂಡೀನಿ. ಇನ್ನು ಹಿಟ್ಟು ತೊಗೊಳೋಣ ಬರ್ರಿ. ಈ ಹಿಟ್ಟನ್ನು ಚಲೋ ಹೊತ್ನಾಗ ಇನ್ನೊಂದು ಸಲ ಮೆದ್ದುಕೊಂಡು ಪುರಿ ಉಳ್ಳಿ ಸೈಜ್ ಕಟ್ ಮಾಡ್ಕೊಳೋಣ. ಈಗ ಒಂದು ಪುರಿಗೆ ಎಷ್ಟು ಬೇಕು ಅಷ್ಟು ಸೈಜ್ ನಾವೀಗ ಕಟ್ ಮಾಡ್ಕೊಳೋಣ. ಕಡುಬಿನ ಎಲೆ ಲಟ್ಟಿಸ್ಬೇಕೀಗ.
ಸ್ವಲ್ಪೇ ಹಿಟ್ಟು ಹಚ್ಕೋಬೇಕು. ಭಾಳ ಹಚ್ಚಿರ ಎಣ್ಣೆ ಕರಿ ಮುಂದೆ ಎಣ್ಣೆ ಹಾಳಾಗ್ತತಿ. ಸ್ವಲ್ಪೇ ಹಿಟ್ಟು ಹಚ್ಕೊಂಡು ಎಲೆ ಲಟ್ಸೋಣ. ಈಗ ಕಡ್ಬಿನ ಎಲೆ ದೊಡ್ಡ ಅಲ್ಲ ಸಣ್ಣ ಅಲ್ಲ ಮೀಡಿಯಮ್ ಆಗಿ ಮಾಡೇನಿ ನಾನು ಕಡುಬು. ನೋಡಿರಿ ಇಷ್ಟಿಷ್ಟು ಮಾಡಿಟ್ಕೋಬೇಕು. ಎಲ್ಲನೂ ಮಾಡಿಟ್ಕೊಂಡೇನಿ. ಈಗ ತುಂಬಿ ಕರಿಯೋದಷ್ಟು ತೋರಿಸ್ತೀನಿ. ಈ ಒಂದೊಂದು ಎಲೆ ಕೈಯೊಳಗೆ ಹಾಕ್ಕೊಂಡು ಇದಕ್ಕೆ ನೀರು ಹಚ್ಚಬೇಕು. ಯಾಕಂದ್ರೆ ಅದನ್ನ ಕ್ಲೋಸ್ ಮಾಡೋ ಮುಂದೆ ಫಿಟ್ ಇರಬೇಕು. ಬಾಯಿ ಬಿಚ್ಚಿತು ಅಂದರೆ ಎಣ್ಣೆ ಹಾಳಾಗ್ತತಿ. ಅದಕ್ಕೋಸ್ಕರ ನೀರು ಹಚ್ಚಿ ಅವೇನು ಗುಂಡ ಮಾಡಿಟ್ಕೊಂಡಿದ್ವಲ್ಲ ಒಂದೊಂದೇ ಇದ್ರಾಗ ಉದ್ದ ಮಾಡಿ ರೌಂಡ್ ಮಾಡಿ ಇಟ್ಕೊಂಡೀವಿ. ಅದನ್ನ ಉದ್ದ ಮಾಡಿ ಇದ್ರಾಗ ತುಂಬಿ ಕ್ಲೋಸ್ ಮಾಡೋಣ. ಸ್ವಲ್ಪ ಕೈಗೆ ಹಿಟ್ಟು ಹಚ್ಕೊಂಡು ಫ್ರೆಶ್ ಮಾಡ್ಕೋತ ಹೋಗೋಣ. ಈ ಥರ ನೋಡಿರಿ, ಇದೇ ಥರ ಇಷ್ಟನ್ನು ತುಂಬಿಟ್ಕೊಂಡು ಈಗ ಎಣ್ಣೆ ಆಲ್ರೆಡಿ ಕಾದೈತಿ, ಕರಿಯೋಣ. ಇವನ್ನ ಎರಡೂ ಸೈಡು ಎಣ್ಣೆಯೊಳಗೆ ಹಾಕಿದ ತಕ್ಷಣ ಸ್ವಲ್ಪ ಹೊತ್ತು ಬಿಟ್ಟು ತಿರುಗಿಸಿ ಎರಡೂ ಸೈಡು ಚೆಂದಾಗಿ ಬೇಯಿಸ್ಕೋಬೇಕು. ಕಲರ್ ಚೇಂಜ್ ಆಗಬೇಕು, ಕ್ರಿಸ್ಪಿಯಾಗಿ ಬೇಯಬೇಕು. ಅಂದ್ರೆ ಭಾಳ ರುಚಿ ಬರ್ತಾವೆ. ನಿಮಗೂ ಕೊಬ್ಬರಿ ಕಡುಬು ಇಷ್ಟ ಆತಂದ್ರೆ ಒಂದು ಸಲ ಟ್ರೈ ಮಾಡಿರಿ. ನೋಡಿರಿ, ಈ ಥರ ಕಲರ್ ಬಂದು ಅಂದ್ರೆ ಭಾಳ ರುಚಿ ಬರ್ತಾವೆ. ಕ್ರಿಸ್ಪಿಯಾಗಿ ಬರ್ತಾವೆ ಮೇಲೆ. ಇವನ್ ತೆಗೆದು ಬಿಡೋಣ ಪ್ಲೇಟಿಗೆ. ಇನ್ನೊಂದು ಟ್ರಿಪ್ ಹಾಕಿ ಬೇಯಿಸಿ ನಿಮಗೆ ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೀನಿ. ರೆಡಿ ಅದು ನೋಡ್ರಿ ನಮ್ಮ ಕೊಬ್ಬರಿ ಕಡುಬು, ಹಸಿ ಕೊಬ್ಬರಿ ಕಡುಬು. ನೋಡ್ರಿ ಏನು ಸೂಪರಾಗಿ ಬಂದವು. ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೇನೆ. ನಮಸ್ಕಾರ.